ಫ್ರೆಂಡ್ಸ್, ಇದು ನಿನ್ನೆ ವಿಡಿಯೋನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೋಡಿ, ಸಪೋರ್ಟ್ ಮಾಡಿ. ಸ್ವಲ್ಪ ಲೆಂತ್ ಇದೆ, ಯಾರು ಬೇಜಾರು ಮಾಡ್ಕೊಬೇಡಿ. ಓಕೆ ಫ್ರೆಂಡ್ಸ್, ಬನ್ನಿ ಸ್ಟಾರ್ಟ್ ಮಾಡ್ತೀನಿ ವಿಡಿಯೋ. ಬಜ್ಜಿ 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 ಮೆಣಸಿನ್ಕಾಯಿ ಬಜ್ಜಿ, ಆಮೇಲೆ ಅಟ್ಟೆ ಅಟ್ಟೆ ಅಟ್ಟೆನ ಫ್ರೆಂಡ್ಸ್ ನೋಡಿ, ಚಂಬು ಇಷ್ಟು ಚಿಕ್ಕದಾಗೈತೆ, ಎಷ್ಟು ಚೆನ್ನಾಗಿದೆ ಅಂತ. ಇದೇ ಥರದ್ದು ಇದು ಸ್ವಲ್ಪ ದೊಡ್ಡದಾಗಿದ್ರೆ ಇದಕ್ಕೆ ನಮ್ಮ ಕಡೆ ಟೊಮೊಟೊ ಗುಂಡಿ ಅಂತಾರೆ. ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಮೊನ್ನೆ ಒಂದು ತೊಗೊಬಂದು ಇಟ್ಟಿದ್ಲು ನೋಡಿ, ಇಲ್ಲೊಂದಿದೆ. ನಾನು ಕೇಳಿದ್ದೆ ಅವಾಗ, ನನಗೂ ಒಂದು ತಂದುಕೊಡು ಮಮತ ಅಂತ. ಇಲ್ಲ, ನನಗೆ ಬೇಕು ಅಂತ ಹೇಳಿದ್ಲು. ಇವಾಗ ಹೋಗಿ ಇನ್ನೊಂದ್ಸರಿ ಹೋದಾಗ ತೊಗೊಂಬಂದಿದ್ದಾಳೆ. 2 ಚಂಬಿದೆ. ಇಷ್ಟು ಚಿಕ್ಕ ಚಿಕ್ಕ ಸಾಮಾನುಗಳಾದರೆ ನನಗೆ ತುಂಬ ಇಷ್ಟ. ಎಷ್ಟು ಚೆನ್ನಾಗಿದೆ ಅಲ್ಲ, ತುಂಬ ಚೆನ್ನಾಗಿದೆ. ಇದು ಮಮತಾಗೆ, ಇದು ನನಗೆ. ಚೆನ್ನಾಗಿದೆ ಫ್ರೆಂಡ್ಸ್. ಇದ್ರ ಮೇಲೆ ಒಂದು ಚಿಕ್ಕ ತಟ್ಟೆ ನಮ್ಮ ಮನೆಯಲ್ಲೇ ಇದೆ. ತಟ್ಟೆ ಏನಾದರೂ ತುಪ್ಪ ಅದು ಹಾಕೊಳಕ್ಕೆ ಚೆನ್ನಾಗಿರ್ತೈತೆ. ಹೋಗೋವಾಗ ತೊಗೊಂಡೋಗ್ತೀನಿ ಊರಿಗೆ ಹೋಗ್ಬೇಕಾದ್ರೆ. ಈಗ ಇಲ್ಲೇ ಇಡ್ತೀನಿ, ಮರ್ತು ಬಿಡ್ತೀನೋ ಏನೋ ಗೊತ್ತಿಲ್ಲ. ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ, ಬಜ್ಜಿ ಸುಡೋಣ ಫ್ರೆಂಡ್ಸ್. ಇವಾಗ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲೆಲ್ಲೂ ಇಡೋದಕ್ಕೆ ಜಾಗ ಇಲ್ಲ, ಅದಕ್ಕೆ ನಾನು ಇಲ್ಲಿ ಇಟ್ಕೊಂಡು ಸುಮ್ಮನೆ ತೋರಿಸ್ತಾ ಇದ್ದೀನಿ. ಬಜ್ಜಿ ರೆಸಿಪಿ ಎಲ್ಲ ಏನು ಶೇರ್ ಮಾಡಲ್ಲ. ಕಾದಿದೆ. ನಮ್ಸಮೆ
ಫ್ರೆಂಡ್ಸ್, ನಮ್ಮೂರ ದೇವರು ಅಂದರೆ ಯಲ್ಲಮ್ಮನ ದೇವ್ರನ್ನ ಮೆರವಣಿಗೆ ಕರ್ಕೊಂಬಂದಿದ್ರು. ಮೊನ್ನೆ ಭರತ್ ಹುಣ್ಣಿಮೆ ಇತ್ತಲ್ಲ, ಅವತ್ತು ಮೆರವಣಿಗೆ ಮಾಡಿಸ್ಬೇಕಾಯ್ತಂತೆ, ಆದರೆ ಮಾಡಿಸಿರಲಿಲ್ಲ. ಅದಕ್ಕೆ ಇವತ್ತು ಮಾಡಿಸಿದ್ದಾರೆ. ಅದು ಸಹ ನೋಡಿ ತುಂಬ ಖುಷಿ ಆಯಿತು. ಮತ್ತು ಅದೆಲ್ಲ ನೋಡಿ ಆದಮೇಲೆ ಹಾಗೆ ಅಡುಗೆ ಎಲ್ಲ ಮಾಡಿಬಿಟ್ಟು ಸೊಪ್ಪು ಮಾಡಿ ಮುದ್ದೆ ಮಾಡಿದೆ. ತುಂಬ ಚೆನ್ನಾಗಿತ್ತು ಸೊಪ್ಪು ಮಾತ್ರ. ಸೊಪ್ಪು ಅವರೆಕಾಳು ಹಾಕಿ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ಸೂಪರು. ಈ ಅವರೆಕಾಯಿ ಸೀಸನಲ್ಲಿ ಈ ಥರ ಸೊಪ್ಪು ಮಾಡಿದ್ರೆ ತಿಂದರೆ ಮುದ್ದೆಗಂತೂ ಸೂಪರಾಗಿರುತ್ತೆ. ಮುದ್ದೆ ಅನ್ನಕ್ಕಂತೂ ಇದಂತೂ ಸೂಪರ್ ಕಾಂಬಿನೇಷನ್ನು ಸೊಪ್ಪು. ಅದ್ರ ಜೊತೆ ಬಜ್ಜಿ, ಮತ್ತು ಇದು ಸ್ವಲ್ಪ ದೇವ್ರ ಪ್ರಸಾದ ಸಹ ಕೊಟ್ಟಿದ್ರು. ನೋಡಿದ್ರಲ್ಲ, ದೇವ್ರ ಪ್ರಸಾದ ಆವಾಗಲೇ ಎಲ್ಲ ಕೊಡ್ತಾಯಿದ್ರು. ಅದು ಸ್ವಲ್ಪ ತೊಗೊಂಬಂದು ಇಟ್ಕೊಂಡಿದ್ರಿ ಊಟದ ಜೊತೆ. ನನಗಂತೂ ಇವಾಗ ಈ ಸೊಪ್ಪು ಇವದೇ ಫಸ್ಟ್ ಫ್ರೆಂಡ್ಸ್ ತಿಂದಿದ್ದು ಈ ವರ್ಷ, ಅಂದರೆ ಮಾಡಿರಲಿಲ್ಲ. ಮತ್ತು ಫ್ರೆಂಡ್ಸ್, ನಾಳೆನೂ ಬೆಳಗ್ಗೆ ಹಾಗೆ ಕಂಟಿನ್ಯೂ ಮಾಡ್ತೀನಿ. ಬ್ಲೂ ಕಲರ್ ತಕ್ಕ ಅಲ್ಲಿ ಕೆಳಗಡೆ ಒಂದು ಪಿಂಕ್ ಐತೆ ನೋಡು, ಎರಡು ಕೆಳಗಡೆ. ಅದ್ರ ಮೇಲೆ ಅವೆರಡು. ಕಾಟನ್ನಾ? ಎಷ್ಟು? ಓ, ಜಾಸ್ತಿ ಆಯ್ತು. ಕಮ್ಮಿ ಆಯ್ತು. ಸರಿ. ಯಾವ ಕಲರ್? ಅದೇ ಇವೆರಡು ಕಲರ್ ಎತ್ಕೊ, ಚೆನ್ನಾಗೈತೆ. ಬೇಡ ಬೇಡ, ಸಾಕು. ಇಲ್ಲಿ ಯಾವ್ದು ಇದೆ? 18 ಅಲ್ಲಲ್ಲ? ನಂಗೆ ಇವೆ ಎರಡು ಕಲರ್ ಸಾಕು, ಚೆನ್ನಾಗವೆ ಬಿಡು. ಬ್ಲೂ ಕಲರ್ ಇತ್ತು ಅಲ್ಲಿ ಕೆಳಗಡೆ. ಅಲ್ಲಲ್ಲ, ಆಯ್ತಾ ಅಂದ್ರೆ ಆ್ಯಡ್ ಮಾಡ್ಕೊಳ್ಳಿ, ಗೊತ್ತಾಗುತ್ತೆ. ನಾಳೆ ಬರುತ್ತೆ. ಫೋನ್ ಇದ್ರೆ ಆ್ಯಡ್ ಮಾಡ್ಕೊಳ್ಳಿ, ಬರುತ್ತೆ. ಹೌದಾ? ಇಲ್ಲ, ಹಂಗಾಗ್ಲಿ. ಎಷ್ಟು? ಚಿಕ್ಕದು 500ಕ್ಕೆ 6, ದೊಡ್ಡದು 500ಕ್ಕೆ 5. ದೊಡ್ಡದು 500ಗೆ 5, ಚಿಕ್ಕದು 500ಕ್ಕೆ 6. ನಿಂದು ಒಂದು ಶರ್ಟ್ ಬೇಕಾ? ಯಾವ್ದು ಟೀ ಶರ್ಟ್ ಎತ್ತಾಕ್ರಿ ಮಕ್ಳದು. ತಗೊಳ್ಳಿ ಬಿಡು ಮಮತಾ, ಅವಳಿಗೆ తీసుకొచ్చింది. ಇದು ಬಂದು ಭಾನುವಾರ ಬೆಳಗ್ಗೆ ನೈಟಿಗಳು ಬಂದಿತ್ತು, ಪೆಟಿಕೋಟ್ಸ್ ಬಂದಿತ್ತು. ನಮ್ಮ ಮಮತಾ ಈಸ್ಕೊಡ್ತೀನಿ ಅಂತ ಈಸ್ಕೊಡ್ತಾ ಇದ್ಲು. ಸರಿ, ಅದೆಲ್ಲ ತೊಗೊಂಬಂದಾದ್ಮೇಲೆ ಬೆಳಗ್ಗೆ ತಿಂಡಿಗೆ ಪಲಾವ್ ಮಾಡ್ತಾಯಿದ್ದೀನಿ. ನನ್ನ ತಮ್ಮನಿಗೆ ನಾನು ಬಂದಾಗೆಲ್ಲ ಅವನಿಗೆ ಪಲಾವು, ಮಶ್ರೂಮ್ ಬಿರಿಯಾನಿ ಮಾಡಿಕೊಡ್ಬೇಕು. ಅವ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು. ಅದಕ್ಕೆ ಇವಾಗ ಕೆಳಗಡೆ ಇಟ್ಕೊಂಡು ಚಿಕ್ಕ ಸ್ಟವಲ್ಲಿ ಮಾಡ್ತಾಯಿದ್ದೀನಿ. ಮೇಲೆ ನಿಂತ್ಕೊಂಡು ಅದು ಸ್ವಲ್ಪ ಹೈಟ್ ಇದೆ ಫ್ರೆಂಡ್ಸ್, ಗ್ಯಾಸ್ ಕಟ್ಟೆ, ಹಂಗಾಗಿ ನನಗೆ ಸಟ್ಟಾಗಲ್ಲ. ಅದಕ್ಕೆ ಕೆಳಗೆ ಚಿಕ್ಕ ಸ್ಟವ್ ಇಟ್ಕೊಂಡು ಮಾಡ್ತಾಯಿದ್ದೀನಿ. ರೆಸಿಪಿ ಏನು ಶೇರ್ ಮಾಡ್ಕೊಂಡಿಲ್ಲ, ಯಾಕಂದರೆ ಪಲಾವ್ ರೆಸಿಪಿ ಅದು ತುಂಬ ಜನಕ್ಕೆ ಬರುತ್ತೆ. ನಾನು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೀನಿ. ಈಗ ಶೇರ್ ಮಾಡೋದಕ್ಕೆ ಟೈಮ್ ಆಗುತ್ತೆ, ಮತ್ತು ವಿಡಿಯೋ ಸ್ವಲ್ಪ ಲೆಂತ್ ಆಗುತ್ತೆ ಅಂತ ಅಂದ್ಬಿಟ್ಟು ಹಾಗೆ ಜಸ್ಟ್ ಸುಮ್ಮನೆ ಹಾಗೆ ತೋರಿಸಿದ್ದೀನಿ. ಲಕ್ಷ್ಮೀ ಪ್ರಿಯಾ ನೋಡಿ, ಅವಳು ಸ್ಕೂಲ್ ಆಟ ಆಡ್ತಿದ್ದಾಳೆ. ಅವಳ ಸ್ಕೂಲಲ್ಲಿ ಅವ್ರ ಮೇಡಮ್ ಯಾವ್ಯಾವ ಥರ ಓದೋದು ಹೇಳ್ಕೊಡ್ತಾರೆ, ಯಾವ್ಯಾವ ಥರ ಮಾತಾಡ್ತಾರೆ, ಅದನ್ನೆಲ್ಲ ಇಲ್ಲಿ ಬಂದು ರಿಪೀಟ್ ಮಾಡ್ತಾಳೆ. ಚೆನ್ನಾಯ್ತಾ ಮಮತಾ ಹೂವು? ಇನ್ನಷ್ಟು ಸಿಕ್ಕಿತ್ತು. ನಂಗೆ ಸ್ವಲ್ಪ ಕೊಟ್ಟ. ಆಯಮ್ಮನ ಮದುವೆಗೆ ಇನ್ನೇನು ಒಂದು ಮದುವೆ ಇತ್ತು. ಅಯ್ಯೋ, ಫೋನ್ ಆಫ್ ಆಗ್ಬಿಟ್ಟೈತೆ.
ಅಮೂಲೆ ಅಮೂಲೆ ಬರುತ್ತಲ್ಲ ಕರೆಕ್ಟ್ ನೋಡ್ತಾ ನಾನು ಇಂಥದ್ದೇ ತಗೊಬೇಕು ಅನ್ಕೊಂಡಿದ್ದು. ಆದ್ರೆ ನೀನು ಈ ತರ ತೆಗ್ದಿದ್ಯಾ. ನಾನು ಇನ್ನು ಎಲ್ ಸ್ಟೆಪ್ ಸ್ಕ್ವೇರ್ ಬರ್ತಲ್ಲ ಎಲ್ ಸ್ಟೆಪ್ ಅಲ್ಲಿ ಅದಕ್ಕೆ ಇದು ಎಲ್ ಸ್ಟೆಪ್ ಇದೆ. ಥ್ಯಾಂಕ್ಸ್ ಮಾಡ್ತಾ ಚೆನ್ನಾಗಿದೆ. ಅದು ಬಟನ್ಸ್ ಕೊಡೋಣ ಚೆನ್ನಾಗಿದೆ ನೋಡಿ. ಇದು ಚೆನ್ನಾಗಿದೆಯಾ ಅಂತೇಳಿ ಮಮತಾ ತಗೊಂಡ್ಬಂದಿರೋದು. ತುಂಬಾ ಖುಷಿ ಆಯ್ತು. ಅಲ್ಲಿ ನಾನು ಬಂದಾಗ ಅಲ್ಲಿ ಕಾಫಿದು ಟ್ರೇ ಇರ್ತೈತಲ್ಲ ಆ ಟ್ರೇನಲ್ಲಿ ಇಟ್ಟಿದ್ದೆ. ಮಮತಾ ನೋಡ್ಕೊಂಡ್ಬಂದು ಕೊಟ್ಟಿದ್ದಾರೆ, ತಗೊಂಡ್ಬಂದಿದ್ದಾರೆ. ಅಷ್ಟೇ ಆಗೋಯ್ತು. ಬೈ ಕಡೆ ಅಡ್ಡ ಆಯ್ತು. ಮಗಕ್ಕೆ ಒಂದು ಸತಿ ಹೇಳೋದು, ಈ ಕಡೆಯಿಂದ ಬಿಟ್ಟಿದ್ದೀನಿ ಅಂದರೆ ವಿಡಿಯೋ ಮುಂದೆ ಎಲ್ಲರೂ ಪ್ರಾಮಾಣ ಈ ಕಡೆ ಅದಕ್ಕೆ ಹಾಕ್ಬಿಡು. ಎಲ್ಲ ನಿಂದೆ ಹೇಳ್ಕೊಂಬಂತ ಡ್ಯಾಮೇಜ್ ಹೇಳ್ತೀನಿ. ನನಗೆ ಅಂತ ಮಮತಾ ಒಂದು ಗಿಫ್ಟ್ ತೊಗೊಂಬಂದಿದ್ದಾಳೆ. ಎಷ್ಟು ಖುಷಿ ಆಯಿತು ಗೊತ್ತಾ ಫ್ರೆಂಡ್ಸ್. ಅದು ನೋಡಿ ನನಗೆ ತುಂಬ ಖುಷಿ ಆಯಿತು. ಮತ್ತು ಅವಳಿಗೂ ಸಹ ಒಂದು ತೊಗೊಂಡಿದ್ದಾಳೆ. ಅಂದರೆ ಇದು ಮೀಶೋಯಿಂದ ಬುಕ್ ಮಾಡಿ ತೊಗೊಂಡಿರೋದು. ಪಾಪ ಅವಳು ತೊಗೊಂಡಿರೋದು ಸ್ವಲ್ಪ ಮೋಸ ಹೋಗಿತ್ತು, ಅಂದರೆ ಕಟ್ಟ ಹೋಗ್ಬಿಟ್ಟಿತ್ತು. ಅದಕ್ಕೆ ಅವಳನ್ನ ವಾಪಸ್ ಕೊಡಬೇಕು ಅಂತಿದ್ಲು ಅದನ್ನು. ಮತ್ತು ನನ್ನ ತಮ್ಮ ನೋಡಿ ಇವತ್ತು 3 ದಿವಸ ಆಯ್ತಂತೆ ನೀರು ಬಿಟ್ಟು ಈ ಕಡೆ. ಅದಕ್ಕೆ ಟ್ಯಾಂಕರ್ ತೊಗೊಂಬಂದು ಟ್ಯಾಂಕರಿಂದ ಒಡ್ಸ್ಕೊತಾ ಇದ್ದಾನೆ ನೀರು. ಒಂದೊಂದು ಸರಿ ಈಗ ಹೋಗ್ಬಿಟ್ರೆ ತುಂಬ ಕಷ್ಟ. ಇವಾಗಲೇ ಹಿಂಗೆ ಇನ್ನೂ ಬೇಸಿಗೆ ಕಾಲ ಇನ್ನೂ ಎಲ್ಲಿದೆ ಫ್ರೆಂಡ್ಸ್. ಈಗಲೇ ನೀರಿಗೆ ಬರ ಅಂತಂದರೆ ಎಷ್ಟು ಕಷ್ಟ ಅಲ್ವಾ. ಇಲ್ಲೆಲ್ಲ ನಾವು ರೆಡಿ ಮಾಡ್ಕೊಂಡಿದ್ರು. ಮಮತಾ ಎಲ್ಲ ಹೂವು ಕಟ್ಟಿದ್ದಾಗಿದೆ ನೋಡಿ. ಪಲಾವ್ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ನನ್ನ ರೆಸಿಪಿ ಏನು ಶೇರ್ ಮಾಡ್ಕೊಂಡಿರಲಿಲ್ಲ, ಹಾಗೇ ಸುಮ್ಮನೆ ತೋರಿಸಿದ್ದೀನಿ. ಮತ್ತು ಅದೇ ನಾನು ಮಸಾಲೆಗಳೆಲ್ಲ ಜಾಸ್ತಿ ಏನು ಬಳಸೋದಿಲ್ವಲ್ಲ, ಹಂಗಾಗಿ ಎಲ್ಲ ರುಬ್ಬಿ ಮಾಡಿರೋದು. ಇವಾಗ ಟಿಫನೆಲ್ಲ ಮಾಡಿಬಿಟ್ಟು ಮತ್ತೆ ನಾವು ರೆಡಿ ಆಗಬೇಕು. ಇಷ್ಟೊತ್ತಿಗೆಲ್ಲ ರೆಡಿ ಆಗಬೇಕಾಯ್ತು ಫ್ರೆಂಡ್ಸ್. ಆಗಿಲ್ಲ, ಸ್ವಲ್ಪ ಲೇಟ್ ಆಗೋಯ್ತು. ಓಕೆ ಫ್ರೆಂಡ್ಸ್, ಇವಾಗ